ನಮಸ್ಕಾರ ಸ್ನೇಹಿತರೆ, ನಮ್ಮ SP UK ಸ್ಟುಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತುಂಬಾ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡೋಣ. ಆ ವಿಷಯ ಏನಪ್ಪಾ ಅಂದ್ರೆ ರೇಷನ್ ಕಾರ್ಡ್ ಹೊಸ ಅಪ್ಲಿಕೇಶನ್ ಯಾವಾಗ ಶುರು ಆಗಲಿದೆ, ಯಾವಾಗಿಂದ ಚಾಲೂ ಆಗಲಿದೆ, ಯಾವ ಯಾವ ಜಿಲ್ಲೆಯಲ್ಲಿ ಈಗಾಗಲೇ ಚಾಲೂ ಆಗಿದೆ, ಸರ್ಕಾರ ತೆಗೆದುಕೊಂಡಿರುವ ಈಗ ಹೊಸ ನಿಯಮಗಳು ಏನು. ಈಗಾಗಲೇ ನೀವು ರೇಷನ್ ಕಾರ್ಡ್ಗೆ ಅರ್ಜಿ ಹಾಕಿದ್ದೀರಾ, ನಿಮಗೆ ರೇಷನ್ ಕಾರ್ಡ್ ಬಂದಿಲ್ವಾ ಅಂತವರು ಏನು ಮಾಡಬೇಕು, ಆನ್ಲೈನ್ ಅಲ್ಲಿ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕುವುದು ಹೇಗೆ, ರೇಷನ್ ಕಾರ್ಡ್ ಇವಾಗ ತಿದ್ದುಪಡಿ ಬಂದಿದೆ, ರೇಷನ್ ಕಾರ್ಡ್ ತಿದ್ದುಪಡಿ ಮಾಡಿಸುವುದು ಹೇಗೆ, ರೇಷನ್ ಕಾರ್ಡ್ ಅಲ್ಲಿ ಏನೇನು ನೀವು ತಿದ್ದುಪಡಿ ಮಾಡಿಸಬಹುದು. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲವನ್ನು ಮಾಹಿತಿ ಒಂದೇ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸುತ್ತೇನೆ. ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಏನಪ್ಪಾ ಅಂದ್ರೆ ಸರ್ಕಾರದ ನಿಯಮಗಳು ಏನಿದೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರೋಣ. ಸರ್ಕಾರದ ಕಟ್ಟುನಿಟ್ಟಿನ ನಿಯಮಗಳು ಇವತ್ತು ಜಾರಿ ಮಾಡಿದೆ. ಏನಪ್ಪಾ ಅಂದ್ರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೇಕಂದ್ರೆ ನಿಮ್ಗೆ ಆದಾಯ ಮಿತಿಯಲ್ಲಿ ಇರಬೇಕು. ನಿಮ್ಗೆ ಹೆಚ್ಚು ಆದಾಯ ಇದ್ದಲ್ಲಿ ರೇಷನ್ ಕಾರ್ಡ್ ಅಪ್ಲೈ ಆಗೋದಿಲ್ಲ. ನೀವು ಸರ್ಕಾರಿ ನೌಕರರಿದ್ದಲ್ಲಿ ನಿಮಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ. ನಿಮಗೆ 5 ಎಕರೆ ಜಮೀನ್ ಮೇಲೆ ಇದ್ದರೆ ನಿಮಗೆ ರೇಷನ್ ಕಾರ್ಡ್ ಸಿಗುವುದಿಲ್ಲ. ನಿಮ್ಮ ಹತ್ರ ದೊಡ್ಡ ಮನೆ ಅಥವಾ 4 ವೀಲರ್ ಕಾರ್ ಇದ್ದರೆ, 4 ವೀಲರ್ ಗಾಡಿಗಳಿದ್ದರೆ ನಿಮಗೆ ರೇಷನ್ ಕಾರ್ಡ್ ಸಿಗೋದಿಲ್ಲ ಅಂತ ಸರ್ಕಾರ ಹೇಳಿದ್ದಾರೆ. ಅಂಥವರು BPL ಕಾರ್ಡ್ ಬದಲು APL ಕಾರ್ಡ್ ಅಂತ ಮಾಡಿಸಬಹುದು. ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ, ನಿಮಗೆ ಈ ರೇಷನ್ ಕಾರ್ಡ್ ಸಿಗಲ್ಲ, ನಿಮಗೆ BPL ಕಾರ್ಡ್ ರದ್ದಾಗುತ್ತದೆ. ನೀವು ಹಳೆ ರೇಷನ್ ಕಾರ್ಡ್ ಅಲ್ಲಿ ಸೇರ್ಪಡೆ ಇದ್ದೀರಾ, ನಿಮಗೆ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಲು ಬರುವುದಿಲ್ಲ. ನೀವು ಫಸ್ಟ್ ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೇಕಂದ್ರೆ ಹಳೆ ರೇಷನ್ ಕಾರ್ಡ್ ಅಲ್ಲಿ ನೀವು ಡಿಲೀಟ್ ಆಗಿರಬೇಕು. ಇದು ಒಂದು ಪಾಯಿಂಟ್ ಮೇನ್ ಗಮನದಲ್ಲಿ ಇಡಬೇಕಾಗತ್ತೆ. ನೀವು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡ್ಬೇಕಂದ್ರೆ ನೀವು ಹಳೆ ರೇಷನ್ ಕಾರ್ಡ್ ಇಂದ ಡಿಲೀಟ್ ಆಗಿರಬೇಕು. ಅಂದಾಗ ಮಾತ್ರ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಲು ಸಾಧ್ಯವಾಗುತ್ತದೆ. ಇವಾಗ ಸರ್ಕಾರ ತೆಗೆದುಕೊಂಡಿರುವ ಇನ್ನೊಂದು ಕ್ರಮ ಏನಂದರೆ ಫೇಕ್ ರೇಷನ್ ಕಾರ್ಡ್ಗಳು ಡಿಲೀಟ್ ಮಾಡುವುದು. ಹೇಗೆಂದರೆ ಇವಾಗ ಒಂದೇ ಕುಟುಂಬದಲ್ಲಿ 2 ಅಥವಾ 3 ರೇಷನ್ ಕಾರ್ಡ್ ಹೊಂದಿರುತ್ತಾರೆ. ಒಂದೇ ಕುಟುಂಬದ ಒಂದೇ ವಿಳಾಸದ ಮೇಲೆ 1 ಅಥವಾ 2 ರೇಷನ್ ಕಾರ್ಡ್ ಇದ್ದಲ್ಲಿ ಅಂಥದ್ದು ಒಂದು ರೇಷನ್ ಕಾರ್ಡ್ ಡಿಲೀಟ್ ಆಗಬಹುದು. ಈಗಾಗಲೇ ಅರ್ಜಿ ಹಾಕಿದ್ರು ಕೂಡ ಕಾರ್ಡ್ ಇನ್ನೂ ಬಂದಿರಲ್ಲ. ಅಂಥವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ನೇಹಿತರೆ, ಇದು ತುಂಬಾ ಜನ ಕೇಳುವ ಪ್ರಶ್ನೆ. ನೀವು ಅರ್ಜಿ ಹಾಕಿದ್ದೀರಾ, ನಿಮಗೆ ರೇಷನ್ ಕಾರ್ಡ್ ಬರಲಿಲ್ಲ ಅಂದ್ರೆ ನೀವು ಏನ್ ಮಾಡಬೇಕು ಅಂದ್ರೆ, ನೀವು ಮೊದಲನೇದಾಗಿ ನೀವು ಹಾಕಿರುವ ಅಪ್ಲಿಕೇಶನ್ನ ಅಕ್ನಾಲೇಜ್ಮೆಂಟ್ ತಗೊಂಡು ಹತ್ತಿರದ ಸೇವಾ ಕೇಂದ್ರಕ್ಕೆ ಅಥವಾ ಗ್ರಾಮವನ್ಗೆ ಅಥವಾ ಕರ್ನಾಟಕವನ್ಗೆ ಅಥವಾ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಭೇಟಿ ನೀಡಿ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ನ ಚೆಕ್ ಮಾಡಿಸಬೇಕು. ಅಕ್ನಾಲೇಜ್ಮೆಂಟ್ ನಂಬರ್ ತೆಗೆದುಕೊಂಡು ಹೋಗಿ ಫುಡ್ ಆಫೀಸ್ನಲ್ಲಿ ಚೆಕ್ ಮಾಡಿಸಬಹುದು. ಏನಾಗಿದೆ ನಿಮ್ಮ ಅಪ್ಲಿಕೇಶನ್ನ ಸ್ಥಿತಿ ಏನಾಗಿದೆ ನೋಡಿಕೊಳ್ಳಬಹುದು. ಈಗಲೂ ಸುಮಾರು ಲಕ್ಷಾಂತರ ಅರ್ಜಿಗಳು ಇನ್ನೂ ಪೆಂಡಿಂಗ್ ಇದೆ, ವೆರಿಫೈ ಮಾಡದೆ ಹಾಗೆ ಕುಂತಿದ್ದಾರೆ. ನೀವು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ನೋಡಿದಾದ್ಮೇಲೆ ಅದರಲ್ಲಿ ಏನಾದರೂ ಪೆಂಡಿಂಗ್ ಇದ್ರೆ ಅಥವಾ ತಿದ್ದುಪಡಿ ಏನಾದ್ರು ಮಾಡಬಹುದಾದ್ರೆ ಮಾಡಿಕೊಳ್ಳಬೇಕಾದ್ರೆ, ಇಲ್ಲ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿಸಬಹುದು. ಹೊಸ ರೇಷನ್ ಕಾರ್ಡ್ ಅರ್ಜಿ ಹಾಕಲು ನಿಮಗೆ ಬೇಕಾಗುವ ದಾಖಲೆಗಳು ಏನಪ್ಪಾ ಅಂದ್ರೆ, ನಿಮಗೆ ಆಧಾರ್ ಕಾರ್ಡ್ ಇರಬೇಕು, ವೋಟರ್ ID ಇರಬೇಕು, ಆದಾಯ ಪ್ರಮಾಣ ಪತ್ರ ಇರಬೇಕು, ಜಾತಿ ಪ್ರಮಾಣ ಪತ್ರ ಇರಬೇಕು, ವಿಳಾಸ ಪ್ರಮಾಣ ಪತ್ರ ಇರಬೇಕು, ಕುಟುಂಬದ ಸದಸ್ಯರ ವಿವರ ಇರಬೇಕು, ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು, ಜೊತೆಗೆ ಆ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಈ ಎಲ್ಲ ಸರಿಯಾದ ದಾಖಲೆಗಳು ನಿಮ್ಮ ಹತ್ರ ಇದ್ದರೆ ಮಾತ್ರ ನಿಮಗೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕಲು ಸಾಧ್ಯವಾಗುತ್ತದೆ. ಇವಾಗ ವಿಷಯಕ್ಕೆ ಬರೋಣ. ಎಲ್ಲವನ್ನು ಹೇಳುತ್ತಿದ್ದೇನೆ, ಬಟ್ ವಿಷಯ ಹೇಳ್ತಾ ಇಲ್ಲ ಅಂತ ಅನ್ಕೋಬೇಡಿ. ಇವಾಗ ಹೇಳ್ತೀನಿ, ರೇಷನ್ ಕಾರ್ಡ್ ಅಂದ್ರೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಯಾವಾಗ ಶುರುವಾಗಲಿದೆ ಅಂತ ವಿಷಯ ಇವಾಗ ಹೇಳ್ತೀನಿ ನೋಡಿ. ಕರ್ನಾಟಕದಲ್ಲಿ ಹಲವು ವರ್ಷಗಳಿಂದ ಹೊಸ ರೇಷನ್ ಕಾರ್ಡ್ ಅರ್ಜಿಗಾಗಿ ಕಾಯುತ್ತಿದ್ದ ಕುಟುಂಬಗಳಿಗೆ ಇದೀಗ ಸರ್ಕಾರವು ಆಶಾದಾಯಕ ಸುದ್ದಿ ತಂದಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರವು ಏಪ್ರಿಲ್ 2026ರಿಂದ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಕ್ರಿಯೆಯನ್ನು ಆರಂಭಿಸುವ ಯೋಜನೆ ಮಾಡಿಕೊಂಡಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ರೇಷನ್ ಕಾರ್ಡ್ ವ್ಯವಸ್ಥೆಯನ್ನು ಇನ್ನೂ ಪಾರದರ್ಶಕ ಮತ್ತು ನ್ಯಾಯಸಮ್ಮತವಾಗಿ ದೊಡ್ಡ ಮಟ್ಟದ ಪರಿಶೀಲನೆ ನಡೆಸುತ್ತಿದೆ. ಇದರಿಂದ ನಿಜವಾದ ಅಥವಾ ಅರ್ಹರಾದವರಿಗೆ ನಿಜವಾದ ಬಡವರಿಗೆ ರೇಷನ್ ಕಾರ್ಡ್ ಸಿಗಬೇಕು ಅನ್ನುವ ಉದ್ದೇಶದಿಂದ ಹೊಸ ರೇಷನ್ ಕಾರ್ಡ್ ಅರ್ಜಿಯು ಮತ್ತೆ ಆನ್ಲೈನ್ ಬಿಡುತ್ತೇವೆ ಅಂತ ಹೇಳಿದ್ದಾರೆ. ಆದರೆ ಒಂದು ವಿಷಯ ಏನಪ್ಪಾ ಅಂದರೆ, ಒಂದೇ ಕುಟುಂಬಕ್ಕೆ ಒಂದೇ ಕಾರ್ಡ್ ಅಂದರೆ
ಒಂದೇ ಕುಟುಂಬದವರಿಗೆ ಒಂದೇ ವಿಳಾಸ ತೋರಿಸಿ ಅಥವಾ ಮದುವೆಯಾದ ನಂತರ ಪ್ರತ್ಯೇಕ ಕುಟುಂಬ ಎಂದು ಹೇಳಿ 2 ರೇಷನ್ ಕಾರ್ಡ್ ಪಡೆಯುವ ಘಟನೆಗಳು ಪತ್ತೆಯಾಗಿವೆ. ಈ ರೀತಿಯ ದುರುಪಯೋಗವನ್ನು ತಡೆಯಲು ತಂತ್ರಜ್ಞಾನ ಆಧಾರಿತ ಪರಿಶೀಲನೆ ವ್ಯವಸ್ಥೆ ಜಾರಿಗೆ ತರಲಿದೆ. ಮುಂದೆ ಒಂದೇ ಕುಟುಂಬಕ್ಕೆ ಒಂದೇ ರೇಷನ್ ಕಾರ್ಡ್ ಮಾತ್ರ ಮಾನ್ಯವಾಗುವಂತಹ ಕಟ್ಟುನಿಟ್ಟಿನ ನಿಯಮ ಈಗ ಸರ್ಕಾರ ಜಾರಿ ಮಾಡುತ್ತಿದೆ. ಬಡ ಮತ್ತು ಮಧ್ಯಮ ವರ್ಗದವರಿಗೆ ಹೊಸ ರೇಷನ್ ಕಾರ್ಡ್ ಅವಕಾಶ ಕೊಡಬೇಕು ಅಂತ ಹೊಸ ರೇಷನ್ ಕಾರ್ಡ್ ವ್ಯವಸ್ಥೆ ರಾಜ್ಯದ ಪಡಿತರ ವ್ಯವಸ್ಥೆಗೆ ಹೊಸ ಪ್ರಕ್ರಿಯೆಯನ್ನು ನೀಡಲಿದೆ. ಅಂದರೆ ಅರ್ಹತೆ ಇಲ್ಲದವರಿಗೆ ಅಂಥವರಿಗೆ ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿ ನಿಜವಾದ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಹೆಚ್ಚಿನ ಲಾಭ ಸಿಗುವ ನಿರೀಕ್ಷೆಯಲ್ಲಿ ಈ ಒಂದು ಸರ್ಕಾರ ಮುಂದಾಗಿದೆ. ಅರ್ಜಿ ಸಲ್ಲಿಸಲು ಈಗ ನೆಕ್ಸ್ಟ್ ಬರುವ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರು ಮುಂಚಿತವಾಗಿ ನಿಮ್ಮ ಅಗತ್ಯವಾದ ದಾಖಲೆಗಳನ್ನು ನೀವು ರೆಡಿ ಮಾಡಿ ಇಟ್ಟುಕೊಳ್ಳಬೇಕಾಗುತ್ತದೆ. ಯಾಕಂದರೆ ಅರ್ಜಿ ಹಾಕಲು ಅವಕಾಶ ಕೊಟ್ಟ ಮೇಲೆ ಎಷ್ಟು ದಿನಗಳಾದ ನಂತರ ಅದು ಬಂದ್ ಮಾಡಲಾಗುತ್ತದೆ ಹೇಳಲಾಗುವುದಿಲ್ಲ. ಹಾಗಾಗಿ ನೀವು ಯಾರ್ಯಾರು ಹೊಸ ರೇಷನ್ ಕಾರ್ಡ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಲ್ಲ ಅವರೆಲ್ಲರೂ ರೇಷನ್ ಕಾರ್ಡ್ ಮಾಡಿಸ್ಬೇಕಂದ್ರೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ನಿಮ್ಮ ಹತ್ರ ಕ್ಯಾಸ್ಟ್ ಇನ್ಕಮ್ ಅಂದರೆ ಹೊಸದಾಗಿ ಜಾತಿ ಮತ್ತು ಆದಾಯ ತೆಗೆಸಿಕೊಳ್ಳಬೇಕು. ಅದರ ಜೊತೆಗೆ ವಾರ್ಷಿಕ ಆದಾಯ ಸರ್ಕಾರ ನಿಗದಿಪಡಿಸಿದ ಮಿತಿಯಲ್ಲಿರಬೇಕು, ಮಿತಿ ಒಳಗಡೆ ಇರಬೇಕು. ಈಗಾಗಲೇ ಬೇರೆ ರೇಷನ್ ಕಾರ್ಡ್ ಅಂದರೆ ನೀವು ಬೇರೆ ರೇಷನ್ ಕಾರ್ಡಲ್ಲಿ ಇದ್ದೀರಾ ಅಂದರೆ ಅಂಥದ್ರಲ್ಲಿ ಡಿಲೀಟ್ ಮಾಡಿರಬೇಕು, ನಿಮ್ಮ ಹೆಸರನ್ನು ಡಿಲೀಟ್ ಆಗಿರಬೇಕು. ಆವಾಗ ಮಾತ್ರ ಹೊಸ ರೇಷನ್ ಕಾರ್ಡ್ ಸೇರಲು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಲು ಸಾಧ್ಯವಾಗುತ್ತದೆ. ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡುವುದು ಹೇಗೆ ಎಂದರೆ ಅದರ ವಿಧಾನ ಹೇಗೆಂದರೆ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಈ ಸರ್ವಿಸ್ ಮೇಲೆ ನೀವು ಕ್ಲಿಕ್ ಮಾಡಿ ನೀವು ರೇಷನ್ ಕಾರ್ಡ್ ಅಂತ ಆಯ್ಕೆ ಬಟನ್ ಇರುತ್ತೆ. ನೀವು ರೇಷನ್ ಕಾರ್ಡ್ ಅಂತ ಆಯ್ಕೆ ಮಾಡಿ ಆಧಾರ್ ನಂಬರ್ ಹಾಕಿ ನಂತರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ಗೆ OTP ಹೋಗುತ್ತೆ. ಆ OTP ರಿಟರ್ನ್ ಎಂಟ್ರಿ ಮಾಡಬೇಕು. ತದನಂತರ ಕುಟುಂಬದ ವಿವರ ಅಲ್ಲಿ ಡೀಟೇಲ್ಸ್ ಎಲ್ಲ ಹಾಕಬೇಕಾಗತ್ತೆ. ಹಾಕಿದಾದ ನಂತರ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ನಂತರ ನೀವು ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಅಕ್ನಾಲೇಜ್ಮೆಂಟ್ ಅನ್ನೋದು ಪ್ರಿಂಟ್ ಮಾಡಿ ಇಟ್ಟುಕೊಳ್ಳಬೇಕಾಗತ್ತೆ. ಅದು ನೀವು ಅಪ್ಲೈ ಮಾಡೋದು ಹೇಗಂತ ಪೂರ್ತಿ ಡೀಟೇಲ್ಸ್ ಆಗಿ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ತೋರಿಸುತ್ತೇನೆ ನಾನು. ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಈಗ ಅವಕಾಶ ಇದೆ. ತಿದ್ದುಪಡಿ ನೀವು ಮಾಡಿಕೊಳ್ಳಬಹುದು. ಹತ್ತಿರದ ಗ್ರಾಮ ಒನ್ ಕೇಂದ್ರಕ್ಕೆ ಹೋಗಿ ಅಥವಾ ಕರ್ನಾಟಕ ಒನ್ಗೆ ಅಥವಾ ನೀವೇ ಅಧಿಕೃತ ಸರ್ಕಾರದ ವೆಬ್ಸೈಟ್ಗೆ ಹೋಗಿ ನೀವು ಹೊಸ ರೇಷನ್ ಕಾರ್ಡ್ ಚಾಲುವಾದ ನಂತರ ನೀವು ಅಪ್ಲೈ ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೆಲ್ಲ ಮಾಹಿತಿ ಇತ್ತು ಸ್ನೇಹಿತರೆ. ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಧನ್ಯವಾದಗಳು.